ನಗರ ನಿವಾಸಿಗಳಿಗೆ ಗುಂಡಿ ಭಾಗ್ಯ. ಸ್ಮಾರ್ಟ್ ಸಿಟಿ ತುಮಕೂರು ಅಭಿವೃದ್ಧಿ ಕಡೆ ಸಾಗ್ತಾ ಇದೆಯಾ ಎಂಬ ಅನುಮಾನ ಶುರುವಾಗ್ತಾ ಇದೆ. ಯಾಕಂದ್ರೆ ಯಾವ ರಸ್ತೆಗೆ ಇಳಿದ್ರೂ ಬರೀ ಗುಂಡಿ. ಈ ಗುಂಡಿ ಬಿದ್ದ ರೋಡ್ನಲ್ಲಿಯೇ ಜನರು ಜೀವ ಕೈಯಲ್ಲಿ ಹಿಡಿದು ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಾ ಸಾಗಬೇಕಾಗಿದೆ. ತುಮಕೂರು ನಗರದ ಸದಾಶಿವನಗರದ 2ನೇ ಹಂತ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ಸಾರ್ವಜನಿಕರು ನಿತ್ಯ ಈ ರಸ್ತೆಯಲ್ಲಿ ಓಡಾಡಲು ಪರದಾಡ್ತಿದ್ದಾರೆ. ಇಲ್ಲಿ ಬೃಹದಾಕಾರದ ಗುಂಡಿಗಳು ಸೃಷ್ಟಿಯಾಗಿದ್ದು ಸವಾರರು ನಿತ್ಯ ಓಡಾಡಲು ಹೈರಾಣಾಗಿದ್ದಾರೆ. ಎಷ್ಟೇ ಮನವಿ ಮಾಡಿದ್ರೂ ಕೂಡ ಗುಂಡಿಗಳನ್ನ ಮಾತ್ರ ಮುಚ್ಚುತ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್, ಇಲ್ಲಿ ಲಯನ್ ಹೋಟ್ಲು ಎದುರಿಗೆ ಇಲ್ಲಿ ಪೊಲೀಸ್ ಸ್ಟೇಷನ್ ಐತೆ, ಹುಡುಗರೆಲ್ಲ ಓಡಾಡ್ತಾವ್ರೆ. ಇಲ್ಲಿ ಕ್ರಮ ಏನು ನೀವು ತಗೊಂಡು ಇದನ್ನು ಮಾಡ್ತಾ ಇಲ್ಲ. ರೋಡ್ಗಳು ಮೊನ್ನೆ ಎಲ್ಲ ನಾಯಿಗಳು ಬಂದು ಒಂದಿಬ್ರು ಬಿದ್ದರು. ಆದ್ರೂ ನೀವೇನು ಅಧಿಕಾರಿಗಳು ಗಮನಕ್ಕೆ ಹಾಕ್ಕೊಂಡು ನೀವೇನು ಮುಂಜಾಗ್ರತೆ ಮಾಡ್ತಿಲ್ಲ. ನೋಡಿ, ಎಲ್ಲರಿಗೂ ಒಂದು ಸ್ವಲ್ಪ ತೊಂದರೆ ಆಗ್ತೈತೆ. ಇಲ್ಲಿ ಸುತ್ತಮುತ್ತ ಅಂಗಡಿ ಇದ್ದಾವೆ. ನೋಡಿ, ಒಂದು ಸ್ವಲ್ಪ ದಯವಿಟ್ಟು ನಿಮ್ಮಲ್ಲಿ ಬೇಡ್ಕೊಂತಿದ್ದೀವಿ, ಇದೊಂಚೂರು ಗುಂಡಿ ಎಲ್ಲ ಇದನ್ನು ಮಾಡಿಕೊಡಿ ಸ್ವಾಮಿ. ಎಷ್ಟು ವರ್ಷದಿಂದ ಈ ತರ ಆಗಿದೆ? ಯಾರೇ ಸುಮಾರು ವರ್ಷದಿಂದಲೂ ಐತೆ ಮೇಡಮ್. ಅದು ಯಾರು ಸುಮ್ಮನೆ ಓಡಾಡ್ತಾರೆ ಅಷ್ಟೇ, ಯಾರು ಏನು ಅದಕ್ಕೆ ರೆಸ್ಪಾನ್ಸ್. ಇದೇ ರೋಡಲ್ಲೇ ಬರ್ತಾರೆ. ನಾವು ಯಾರೋ ಸುಮಾರು MLA MP ಗಳಿಗೆಲ್ಲ ಹೇಳಿದ್ದೀವಿ. ಇಲ್ಲಿ ಯಾದ್ರೂ ಯಾರು ಬರ್ತಾರೆ ಮಾಡ್ತಾರೆ ಅಂತಾರೆ, ಯಾರು ಏನು ಹೇಳಲ್ಲ. ನೋಡಿ, ಒಂದು ಸ್ವಲ್ಪ ದಯವಿಟ್ಟು. ಇಲ್ಲ, ಅಂಥವೇನಿಲ್ಲ. ನಾಯಿ ಪಾಯಿ ಬಂದಾಗೆಲ್ಲ ಬಿದ್ದವ್ರು ಕೆಲವರೆಲ್ಲ. ಗುಂಡಿಗಳು ತುಂಬ ಗುಂಡಿಗಳಿದ್ದಾವೆ ಏಕವ. ನೋಡಿ, ಸ್ವಲ್ಪ ಇದು ಮಾಡ್ಬೇಕು. ಅಲ್ಲೇನೆ ಸಿಗ್ನಲ್ಲೇ ಒಂದು ಅಂಶ ಐತೆ, ಅಲ್ಲೂ ಗುಂಡಿ ಬಿದ್ದಾವೆ. ಯಾರನ್ನ ಅಕ್ಕಪಕ್ಕ ಈ ಪೊಲೀಸ್ನವ್ರು ಬೇರೆ ನಿಂತ್ಕೊಂತಾರೆ, ಟ್ರಾಫಿಕ್ಗಳು ಯಾರನ್ನ ಬಂದು ತಪ್ಪಿಸ್ಕೊಂಡು ಹೋಗೋಕೆ ಹಂಗೆ ಹಿಂಗೆ. ಮೊನ್ನೆ ಅಲ್ಲೂ ಒಬ್ಬರು ಸ್ಕಿಡ್ ಆದರು. ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸಾವಿರಾರು ಕೋಟಿ ಅನುದಾನ ಬಂದರೂ ರಸ್ತೆಗಳ ದುರಸ್ತಿ ಮಾತ್ರ ಮಾಡ್ತಾ ಇಲ್ಲ. ನಿತ್ಯ ಈ ರಸ್ತೆಯಲ್ಲಿ ಸಾರ್ವಜನಿಕರು, ಶಾಲಾ ಮಕ್ಕಳು ಓಡಾಡಲು ತೊಂದರೆಯಾಗ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಪಾಲಿಕೆ ಆಯುಕ್ತರಾಗಲಿ ಶಾಸಕರಾಗಲಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡ್ತಾ ಇಲ್ಲ ಎಂದು ಜನರು ಕಿಡಿಕಾರಿದ್ದಾರೆ. ಏನಾದರೂ ಪಾಲಿಕೆ ಅಧಿಕಾರಿಗಳು ಶಾಸಕರು ಇತ್ತ ಗಮನ ಹರಿಸಿ ಗುಂಡಿ ಮುಚ್ಚುವಂತಹ ಕೆಲಸ ಮಾಡ್ತಾರಾ ಅಂತ ಕಾದ್ ನೋಡಬೇಕಾಗಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ ಮೇಘನಾ, ಪ್ರಜಾಶಕ್ತಿ ಟಿವಿ, ತುಮಕೂರು.